ನೇತ್ರಾವತಿ ನದಿ ತೀರದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇವೆ. ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬೊಬ್ರು ಮತ್ತೊಬ್ಬರ ಹೆಸರನ್ನ ಬಾಯಿ ಬಿಡ್ತಾ ಇದ್ದಾರೆ. ಕೇರಳ ಮೂಲದ ಯೂಟ್ಯೂಬರ್ಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಕಾರಣ ಏನೋ ವಿಚಾರಣೆ ಆಗಿರಲ್ಲ ಅಥವಾ ರಿಪೋರ್ಟ್ ಸಿಕ್ಕಿರಲ್ಲ ತನಿಖೆದು. ಹಂಗಿದ್ರೂ ಕೂಡ ಯಾವ ಆಧಾರದ ಮೇಲೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀರಾ, ಪ್ರಸಾರ ಮಾಡ್ತೀರಾ? ಹೇಗೆ ಗೊತ್ತಾಯ್ತು ನಿಮಗೆ ಇದು ಜೆನ್ಯೂನ್ ಅಂತೇಳಿ? ಇದ್ರ ಬಗ್ಗೆ ಪ್ರಶ್ನೆ ಆಗ್ತಾ ಇದೆ. ಕೇಸ್ ಬಗ್ಗೆ ಯೂಟ್ಯೂಬ್ನಲ್ಲಿ ಕತೆ ಕಟ್ಟಿದ ಆರೋಪ ಇದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ಕೇರಳದ ಯೂಟ್ಯೂಬರ್ ಮನಾಫ್ಗೆ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿದೆ. ಉತ್ತರ ಕನ್ನಡ ಶಿರೂರು ಗುಡ್ಡ ಕುಸಿತ ದುರಂತದ ಲಾರಿ ಮಾಲೀಕ ಮನಾಫ್. ಗುಡ್ಡ ಕುಸಿತದಲ್ಲಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದ. ಅದೇ ಲಾರಿಯ ಮಾಲೀಕನಾಗಿರುವಂತ ಮನಾಫ್ ಈತ ಯೂಟ್ಯೂಬರ್ ಆಗೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾನೆ. ಕೇರಳ ಭಾಗದ ಯೂಟ್ಯೂಬರ್ ಆಗಿ ಕೆಲಸ ಮಾಡ್ತಾ ಇರುವಂತ ಮನಾಫ್ಗೆ ಈಗ ಎಸ್ಐಟಿ ತಂಡ ನೋಟಿಸ್ ಅನ್ನ ಕೊಟ್ಟಿದೆ. ಜಯಂತ್ ಟಿ ಮೂಲಕ ಕೇರಳಕ್ಕೂ ಕತೆ ಹಬ್ಬಿಸಿದಂತ ಮನಾಫ್ ಈತನಿಗೆ ಈಗ ನೋಟಿಸ್ ಜಾರಿಯಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಯಾರ್ಯಾರಿಗೆ ನೋಟಿಸ್ ಜಾರಿಯಾಗಿದೆ, ತನಿಖೆಗೆ ಒಳಪಡಿಸ್ತಾ ಇದ್ದಾರೆ, ಏನೇನು ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಕೇರಳದಲ್ಲೂ ಕೂಡ ಈ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಪ್ರಸಾರ ಆಗಿದ್ದಾವೆ. ಅಂದರೆ ಕೇರಳದಲ್ಲಿ ಕೂಡ ಈ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ತಾವು ಖ್ಯಾತಿ ಪಡ್ಕೊಳ್ಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ರು. ಆದರೆ ನಿಜ ಹೇಳಿ ಖ್ಯಾತಿ ಪಡ್ಕೊಳ್ಳೋದು ಬೇರೆ, ಸುಳ್ಳು ಸುಳ್ಳು ಸುದ್ದಿಗಳನ್ನು ಹರಡಿಸೋದು ಬೇರೆ. ಈ ಸುಳ್ಳು ಸುದ್ದಿಗಳಿಂದ ಜನರು ಪ್ರಭಾವಿತರಾದರೆ ಅಥವಾ ಅವರು ಪ್ರಚೋದಿತರಾದರೆ ಅದಕ್ಕೆ ಯಾರು ಹೊಣೆ? ಹೀಗಾಗಿ ಈತನ ವಿರುದ್ಧ, ಮನಾಫ್ ವಿರುದ್ಧ ಈಗಾಗಲೇ ಒಂದಷ್ಟು ಆರೋಪಗಳಿಗೆ ಏನು ಕೇಳಿ ಬಂದಿತ್ತು, ಆತ ವಿಡಿಯೋ ಮಾಡಿದ್ದ ಅಂತ. ಯಾವ ಸಾಕ್ಷಿಗಳಿದೆ ಅನ್ನೋದ್ರ ಆಧಾರದ ಮೇಲೆ ವಿಡಿಯೋಗಳನ್ನು ಮಾಡಿದ್ರಿ. ಮತ್ತೊಂದು ಕಡೆ ನೋಡಿದರೆ ಅಭಿಷೇಕ್ ತಲೆಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ಇಲ್ಲೇ ಬುರುಡೆ ಸಿಕ್ಕಿದ್ದು ನೋಡಿ ಹಾಗೆ ಹೀಗೆ ಅಂತ ಆತ ವಿಡಿಯೋ ಮಾಡಿದ್ದ. ಆತನ ವಿರುದ್ಧನೂ ಕೂಡ ಈಗಾಗಲೇ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಆ ತನಿಖೆ ಇನ್ನೂ ಮುಂದುವರೆದಿದೆ. ಮತ್ತೊಂದು ಕಡೆ ಪಕ್ಕದ ರಾಜ್ಯ ಕೇರಳದಲ್ಲೇ ಇರುವಂಥ ಯೂಟ್ಯೂಬರ್ ಆಗಿರುವ, ಕೇರಳಕ್ಕೆ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಬರುವಂಥ ವಿಚಾರಗಳನ್ನು ಪ್ರಸಾರ ಮಾಡ್ತಾ ಇದ್ದಂಥ ಯೂಟ್ಯೂಬ್ ಚಾನೆಲ್ನ ಮಾಲೀಕ ಆಗಿರುವಂಥ ಈತ ಈ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೂಡ ವಿಡಿಯೋ ಮಾಡಿದ್ರು. ಅದು ಕೂಡ ಸುಳ್ಳು ಸುಳ್ಳು ವಿಡಿಯೋಗಳು. ಯಾವುದೇ ವಿಡಿಯೋ ಮಾಡಿದ್ರು, ಸುದ್ದಿ ಮಾಡಿದ್ರು ಅದಕ್ಕೊಂದು ಸಾಕ್ಷಿ ಬೇಕು. ನಾವೇನೋ ಒಂದು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ಅಂದರೆ FIR, ಡಾಕ್ಯುಮೆಂಟ್ಸೋ, ಮನೆ ಸರ್ಚ್ ಮಾಡಿದ್ದೋ, ಅದಕ್ಕೆ ವಾರೆಂಟೋ, ಇದೆಲ್ಲದನ್ನು ಕೂಡ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡಬೇಕು. ಸುಮ್ಮನೆ ಸುದ್ದಿಗಳನ್ನು ಮಾಡೋದು ಅಥವಾ ಸುಮ್ಮನೆ ಜನರನ್ನ ಪ್ರಚೋದಿಸೋದು, ಅಲ್ಲ ಅಷ್ಟು ಕೊಲೆ ಆಗಿದೆ, ಅಷ್ಟು ಹತ್ಯೆ ಆಗಿದೆ, ಅಷ್ಟು ಅತ್ಯಾಚಾರಗಳಾಗಿದ್ದಾವೆ, ಸುಮ್ಮನೆ ಯಾವುದನ್ನು ಹೇಳೋದಕ್ಕಾಗಲ್ಲ. ಅದು ಕಾನೂನು ಬಾಹಿರ ಆಗುತ್ತೆ. ಹೀಗಾಗಿ ಮನಾಫ್ಗೆ ಈಗ ನೋಟಿಸನ್ನು ಜಾರಿ ಮಾಡಿದ್ದಾರೆ SIT ಅಧಿಕಾರಿಗಳು. ಆತನನ್ನು ಯಾವಾಗ ಕರೆಸಿ ವಿಚಾರಣೆ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡಬೇಕಾಗಿದೆ. ಅಂದರೆ ಈ ಉತ್ತರ ಕನ್ನಡ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಿಮಗೆ ನೆನಪಿರ್ಬೋದು. ಲಾರಿ ಹೋಗಿ ಸಿಕ್ಕಾಕೊಂಡಿತ್ತು. ತದನಂತರದಲ್ಲಿ ಬಹಳ ಕಾರ್ಯಾಚರಣೆ ನಡೆಸಿ ಕೊನೆಗೂ ಕೂಡ ಅರ್ಜುನ್ ಅನ್ನುವಂಥ ವ್ಯಕ್ತಿಯನ್ನು, ಅಂದರೆ ಆ ಲಾರಿಯ ಚಾಲಕ ಆಗಿದ್ದಂಥ ಅರ್ಜುನನ್ನ ಪತ್ತೆ ಹಚ್ಚೋದಕ್ಕಿಂತ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆತ ಮೃತಪಟ್ಟಿದ್ದ. ಆ ಲಾರಿ ಏನಲ್ಲಿ ಸಿಲ್ಕಾಕೊಂಡಿತ್ತಲ್ಲ, ಆ ಲಾರಿಯ ಮಾಲೀಕ ಈ ಮನಾಫ್ ಏನಿದ್ದಾರೆ ಕೇರಳ ಭಾಗದಲ್ಲಿ ಬರುವಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡಿತ್ತು. ಅಷ್ಟು ಮಾಡಿದರೆ ತೊಂದರೆ ಇರಲಿಲ್ಲ. ಇಲ್ಲಿ ಇವರು ಕೂಡ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಕತೆ ಕಟ್ಟೋದು, ಸುಳ್ಳು ಸುದ್ದಿಗಳನ್ನು ಹರಡೋದು. ಅಂದರೆ ಈ ಯೂಟ್ಯೂಬ್ ಅಂತ ಬಂದಾಗ ನೀವು ಇತ್ತೀಚೆಗೆ ಗಮನಿಸ್ತಾ ಇದ್ದೀರಾ, ಕೆಲವೊಂದು ವಿಚಾರಗಳು ಯಾವ್ದು ಹೈಪ್ ಪಡ್ಕೊಳ್ತಾ ಇದೆಯೋ, ಯಾವ್ದು ವ್ಯೂಸ್ ಆಗ್ತಾ ಇದೆಯೋ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಬೇಕಪ್ಪ, ಅದ್ರ ಸತ್ಯಾಸತ್ಯತೆ ಬಿಟ್ಬಿಡೋಣ, ಬಟ್ ನಮ್ಗೆ ವ್ಯೂಸ್ ಬೇಕು ಅಂತೇಳಿ ವಿಡಿಯೋ ಮಾಡೋರೆ ಹೆಚ್ಚಾಗ್ಬಿಟ್ಟಿದ್ದಾರೆ. ಆ ಸಾಲಿನಲ್ಲಿ ಈ ಮನಾಫ್ ಕೂಡ ಬರ್ತಾರೆ. ಹೀಗಾಗಿ ಇವರಿಗೆ ಈಗ SIT ನೋಟಿಸನ್ನು ಕೊಟ್ಟಿದೆ. ಚಿನ್ನಯ್ಯ ಯಾರ್ಯಾರ ಹೆಸರನ್ನ ಹೇಳ್ತಾ ಇದ್ದಾನೆ, ಆತನ ಜೊತೆಗೆ ಯಾರ್ಯಾರಿದ್ದಾರೆ, ಜೊತೆಗೆ ಈ ವಿಡಿಯೋಗಳನ್ನು ಮಾಡೋದಕ್ಕೆ ಅಂತ ಕೂಡ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಆರೋಪನೂ ಇದೆ. ಹಾಗಾಗಿ ಇಡಿ ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿರೋದು. ಈಗ ಒಬ್ಬೊಬ್ಬರೇ ಯೂಟ್ಯೂಬರ್ಗಳನ್ನು ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಯೂಟ್ಯೂಬರ್ ಇದ್ದೀರಾ ಅವ್ರು ಎಚ್ಚೆತ್ಕೊಳ್ಳೇಬೇಕು. ಸುಮ್ಮನೆ ಯಾವ ಸುದ್ದಿನೂ ಯಾವ ವರದಿಯನ್ನು ನಾವು ಮಾಡಬಾರ್ದು, ದಾಖಲೆಗಳಿದ್ದರೆ ಮಾತ್ರ ಮಾತನಾಡಬೇಕು ಅಂತ ಯೂಟ್ಯೂಬರ್ಸಿಗೆ ಎಚ್ಚೆತ್ಕೋಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಯೂಟ್ಯೂಬರ್ ಆಗಿರುವಂಥ ಸಮೀರ್, ಅಭಿಷೇಕ್ ವಿಚಾರಣೆ ಆಗಿದೆ. ಮತ್ತೊಂದು ಕಡೆ ಜಯಂತ್ ಟಿ ಅವರ ವಿಚಾರಣೆ ಕೂಡ ಆಗ್ತಿದೆ. ಮತ್ತೊಂದು ಬಗ್ಗಲಿನಲ್ಲಿ ಕೇರಳ ರಾಜ್ಯದ ಯೂಟ್ಯೂಬರ್ ಆಗಿರುವಂಥ ಮನಾಫ್ಗೂ ನೋಟಿಸ್ ಕೊಟ್ಟಿದ್ದಾರೆ.
ಈತನ ಬಗ್ಗೆ ಗೊತ್ತಾಗಿದ್ದು ಹೇಗೆ? ಚಿನ್ನಯ್ಯನೇ ಬಾಯಿ ಬಿಟ್ಟಿದ್ದ? ಏನ್ ಕತೆ? ನೋಟಿಸ್ ಕೊಟ್ಟಿದ್ದಾರೆ, ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಸೌಖ್ಯ, ಈ ಒಂದು ಬುರುಡೆ ಪ್ರಕರಣ ಏನಿದೆ ದೇಶದಾದ್ಯಂತ ಸದ್ದು ಸುದ್ದಿಯನ್ನ ಮಾಡೋದಕ್ಕೆ ಅನೇಕ ಯೂಟ್ಯೂಬರ್ಗಳು ಕೂಡ ಈ ಪ್ರಕರಣ ಏನಿದೆ ಕೇರಳ ರಾಜ್ಯದಲ್ಲೂ ಕೂಡ ಬಹಳ ಸದ್ದು ಸುದ್ದಿ ಮಾಡಿತ್ತು. ಯಾಕಂದ್ರೆ ಜಯಂತ್ ಅವರು ಸ್ವಲ್ಪ ಕೇರಳ ಲಿಂಕ್ ಇದೆ, ಅವರಿಗೆ ಕೇರಳದ ಮೂಲದವರಾಗಿದ್ದಾರೆ. ಹಾಗಾಗಿ ಅವರ ಮೂಲಕ ಈ ಪ್ರಕರಣ ಅಲ್ಲಿಗೂ ಕೂಡ ತಲುಪಿತು ಅನ್ನುವಂತ ರೀತಿಯ ಆರೋಪಗಳು ಇತ್ತು. ಅಂದ್ರೆ ಅದಕ್ಕೋಸ್ಕರ ಇವರು ಸಾಕಷ್ಟು ಯೂಟ್ಯೂಬರ್ ಗಳನ್ನ ಕೂಡ ಬಳಕೆ ಮಾಡಿದ್ರು ಅನ್ನುವಂತ ರೀತಿಯ ಆರೋಪಗಳು ಕೂಡ ಇತ್ತು. ಹಾಗಾಗಿ ಇದೀಗ ಈ ಪ್ರಕರಣ ಸಂಬಂಧ ಓರ್ವ ಲಾರಿ ಚಾಲಕ ಕಮ್ ಯೂಟ್ಯೂಬರ್ ಏನು ಒಂದು ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಮೃತಪಟ್ಟಿದ್ದಂತ ಲಾರಿ ಚಾಲಕ ಅರ್ಜುನ್ ಎಂದೇನೆ, ಆ ಲಾರಿ ಚಾಲಕ ಅರ್ಜುನ್ ಚಲಾಯಿಸ್ತಾ ಇದ್ದಂತ ಲಾರಿಯ ಮಾಲೀಕ ಮನಾಫ್ ಅನ್ನುವಂಥವರನ್ನ ಅವ್ರೀಗ ವಿಚಾರಣೆ ಕರೆದಿದ್ದಾರೆ. ಯಾಕಂದ್ರೆ ಒಂದು ಕಡೆಯಲ್ಲಿ ವಿಚಾರಣೆ ಏನು ಅಂದ್ರೆ ಈ ಪ್ರಕರಣ ಮುನ್ನಡೆಗೆ ಬಂದ ಸಂದರ್ಭ ಕೇರಳ ರಾಜ್ಯಕ್ಕೂ ಕೂಡ ಹಬ್ಬಿಸುವಂತ ವಿಚಾರದಲ್ಲಿ ಈತನ ಪಾತ್ರ ಕೂಡ ಬಹಳ ಮುಖ್ಯವಾಗಿತ್ತು. ಆತ ಇಲ್ಲಿ ಬಂದು ತನ್ನ ಯೂಟ್ಯೂಬ್ ಮೂಲಕ ಬ್ಲಾಗ್ ಮಾಡ್ತಾ ಇದ್ದ, ಒಂದು ಇವರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದ, ಒಂದಿಷ್ಟು ಮಾಹಿತಿಗಳನ್ನ ಪಡಿತಾ ಇದ್ದ, ಮತ್ತು ಈ ಬುರುಡೆಯನ್ನ ಮಣ್ಣಿನ ಅಡಿಯಿಂದ ತೆಗೆಯುವಂತ ವಿಡಿಯೋ ಏನಿದೆ, ಕತ್ತಿಯಿಂದ ಬುರುಡೆಯನ್ನ ಮಣ್ಣಿನ ತೆಗೆಯುವಂತ ವಿಡಿಯೋ, ಅದನ್ನ ಕೂಡ ತನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದ. ಹಾಗಾಗಿ ಈತನ ಪಾತ್ರ ಏನು ಅನ್ನುವಂತ ರೀತಿಯಲ್ಲಿ, ಯಾಕಂದ್ರೆ ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ ಆಗ್ತಾ ಇದೆ. ಆತನನ್ನ ಒಂದು ಕಾರಣ ಏನು ಅಂದ್ರೆ ಈ ಕಾಡಿನಲ್ಲಿ ಹೋಗಿ ಬುರುಡೆ ಎಕ್ಕುವಂತ ವಿಡಿಯೋದನ್ನ ಆತ ಕೂಡ ತನ್ನ ಚಾನಲ್ ಅಲ್ಲಿ ಹಾಕಿದ್ದ, ಚಿತ್ರೀಕರಣ ಮಾಡಿದ. ಸೊ ಅವನಿಗೂ ಮತ್ತು ಜಯಂತ್ ಚಿತ್ರೀಕರಣ ಮಾಡಿದ. ಸೊ ಅವನಿಗೂ ಮತ್ತು ಜಯಂತ್ ಟಿಗೆ ಏನು ಲಿಂಕ್ ಅಂತ, ಇನ್ನೊಂದು ಕಡೆಯಿಂದ ಈ ಮನಾಫ್ಗೂ ಮತ್ತು ಜಯಂತ್ ಟಿಗೂ ಕೂಡ ಬಹಳ ಒಳ್ಳೆಯ ಸಂಪರ್ಕ ಇದೆ. ಹಾಗಾಗಿ ಮನಾಫನ್ನ ಕೂಡ ಇವತ್ತು ವಿಚಾರಣೆಗೆ ಕರೆದಿರೋದು. ಸೊ ಮನಾಫ್ ಬಹುತೇಕ ಇವತ್ತು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರ ಲಿಂಕ್ ಏನು ಅಂತ ಸಂಪೂರ್ಣವಾಗಿ ಈಗ ಈ SIT ಏನಿದೆ ಬುರುಡೆಯ ಹಿಂದೆ ಬಿದ್ದಿದೆ. ಈ ಚಿನ್ನಯ್ಯ ಏನಿದಾನೆ, ಈತ ತಂದಿರುವಂತಹ ಒಂದು ಬುರುಡೆ ಅದು ಎಲ್ಲಿಂದ ಬಂತು ಅನ್ನೋದರ ಕುರಿತಾಗಿ ಈಗ ಪರಿಶೀಲನೆಗಳು ನಡೀತಾ ಇದೆ. ಹೋರಾಟಗಾರರ ವರ್ಷನ್ ಪ್ರಕಾರ ಆತ ಅದನ್ನ ಧರ್ಮಸ್ಥಳ ಕಾಡಿಯಿಂದಲೇ ತಂದಿದ್ದಾನೆ ಅನ್ನುವಂಥ ಒಂದು ಅವರ ಮಾತುಗಳು ಇದೆ. ಸೊ ಇನ್ನೊಂದು ಕಡೆ ಚಿನ್ನಯ್ಯ ನಂಗೆ ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ನನ್ನ ಕೈಗೆ ತೆಗೆದುಕೊಂಡು ಬಂದು ಕೊಟ್ಟರು, ಅದನ್ನು ತಗೊಂಡೋಗಿ ನಾನು ಕೋರ್ಟಿಗೆ ಕೊಟ್ಟಿದ್ದೀನಿ ಅನ್ನುವಂಥ ರೀತಿಯ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದ. ಹಾಗಾಗಿ ಇದರಲ್ಲಿ ಶಾಮೀಲಾಗಿರುವಂತಹ ವಿಡಿಯೋ ಚಿತ್ರೀಕರಣ ಮಾಡಿರುವಂತಹ ಯೂಟ್ಯೂಬರ್ಗಳು ಸೇರಿದಂತೆ ಜಯಂತ್ ಟಿ ಅವರನ್ನ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ. ನಿನ್ನೆ ರಾತ್ರಿ ಕೂಡ ವಿಚಾರಣೆ ತಡರಾತ್ರಿಯವರೆಗೂ ಆಗಿತ್ತು. ಸೊ ಈ ಬಳಿಕ ಇವತ್ತು ಮತ್ತೆ ಆ ವಿಚಾರಣೆ ಮುಂದುವರಿಲಿಕ್ಕಿದೆ. ಜಯಂತ್ ಟಿ ಸೇರಿದಂತೆ ಅಭಿಷೇಕ್, ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಏನಿದ್ದಾನೆ, ಆತ ಕೂಡ ಇದೇ SIT ಕಚೇರಿಯಲ್ಲೇ ಇದ್ದಾನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಇದರ ಜೊತೆಗೆ ಇವತ್ತು ಗಿರೀಶ್ ಮಠಣ್ಣನವರಿಗೂ ಕೂಡ SIT ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ, ಆದಿತ್ಯ, ಅಂದ್ರೆ ಇಲ್ಲಿ ಈಗ ಬಿಜೆಪಿಗರು ಸೇರಿದಂತೆ ಕೆಲವರೇನು ಆರೋಪ ಮಾಡ್ತಾ ಇದ್ದಾರೆ, ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಿಗೆ ಒಂದೇ ದಿನ ಬೇರೆ ರಾಜ್ಯದಿಂದ ಅಥವಾ ಬೇರೆ ದೇಶದಿಂದ ಫಂಡ್ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಈಗ ಇವರೆಲ್ಲರೂ ಕೂಡ ಒಂದೇ ಟೀಮ್ ಅನ್ನೋದು ದಿನ ಕಳೆದಂತೆ ಗೊತ್ತಾಗ್ತಾ ಇದೆ. ಸಮೀರ್ ಇರ್ಬೋದು, ಪಕ್ಕದ ರಾಜ್ಯದ ಮನಾಫ್ ಇರ್ಬೋದು, ಈ ಅಭಿಷೇಕ್ ಇರ್ಬೋದು. ಅಂದರೆ ಕೆಲವರು ವ್ಯೂಸ್ಗೋಸ್ಕರ, ಇನ್ನು ಕೆಲವರು ದುಡ್ಡಿಗೋಸ್ಕರ ಮಾಡಿದ್ರು ಅಂತ. ಇವ್ರು ಮಾಡ್ತಿರೋ ಆರೋಪ ಹಾಗಾದರೆ ಸತ್ಯ ಆಗೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಗ್ತಾ ಇದೆಯಾ ಅಂತ? ಸೌಖ್ಯ, ಯಾವಾಗ ಈ ಪ್ರಕರಣ ಮುನ್ನೆಲೆಗೆ ಬಂತು, ಅಥವಾ ನಾನು ಹೇಳ್ತಾ ಇದ್ದೆ ಇಡೀ ಈ ಪ್ರಕರಣ ಬಹಳ ಇಷ್ಟು ದೊಡ್ಡ ರೀತಿಯಲ್ಲಿ ಸಂಚಲನವಾಗೋದಕ್ಕೆ ಕಾರಣ ಒಂದರ್ಥದಲ್ಲಿ ಯೂಟ್ಯೂಬರ್ಗಳು ಅಂದರೆ ಬಹಳ ಗನಾಂಧಾರಿ ಕೆಲಸಗಳನ್ನು ಏನು ಮಾಡಿಲ್ಲ. ಕೆಲವರು ಅವರು ಮಾಡಿರೋದು ಏನು ಅಂದರೆ, ಯಾರೋ ಆರೋಪವನ್ನು ಮಾಡ್ತಾರೆ ಅದನ್ನು ಹಾಗೆ ಅವರು ಪ್ರಸಾರ ಮಾಡ್ತಾ ಇದ್ರು. ಅದರ ಸತ್ಯಾಸತ್ಯತೆ ಏನು, ಅದು ನಿಜಾನ ಸುಳ್ಳ, ಅದಕ್ಕೆ ಪೂರಕವಾದ ದಾಖಲೆಗಳು ಏನಿದೆ, ಬೇಕಾಬಿಟ್ಟಿ ಹೇಳಿಕೆಗಳನ್ನು ನೀಡೋದು, ಬೇಕಾಬಿಟ್ಟಿಯಾದ ಕಂಟೆಂಟ್ಗಳನ್ನು ನೀಡುವಂಥ ಯೂಟ್ಯೂಬರ್ಗಳು ಸಾಕಷ್ಟು ಜನ ಇದರಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅನೇಕ ಜನರ ವಿರುದ್ಧ ಈಗಾಗಲೇ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿರೋದನ್ನು ಗಮನಿಸಬಹುದು. ಸಮೀರ್ MD ಕೂಡ ಇದ್ದಾರೆ. ಯಾಕಂದರೆ ಒಂದು ಪ್ರಕರಣ ಅಂತ ಬಂದಂಥ ಸಂದರ್ಭ ಎಕ್ಸೈಟ್ಮೆಂಟ್ ಇರುತ್ತೆ. ಜಸ್ಟಿಸ್ ಅಂತ ಹೇಳೋದಕ್ಕಿಂತಲೂ ಕೂಡ ಇಲ್ಲಿ ಕೆಲವು ಯೂಟ್ಯೂಬರ್ಗೆ ಏನು ಅಂದರೆ, ನಮಗೆ ವ್ಯೂಸ್ ಬರಬೇಕು, ನಮ್ಮದು ಮೊದಲು ರೀಚ್ ಆಗಬೇಕು, ನಮ್ಮ ಕಂಟೆಂಟ್ ಹೈಲೈಟ್ ಆಗಬೇಕು. ವ್ಯೂಸ್ ಬೇಕಾದರೆ ನಾವು ಏನು ಕಂಟೆಂಟ್ ಕೊಡ್ಬೋದು ಅನ್ನೋಂಥ ರೀತಿ ಆ ಕಂಟೆಂಟ್ ನಿಜಾನೋ ಸುಳ್ಳು, ಅದಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಇದು ಸಮಾಜದಲ್ಲಿ ಯಾವ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ, ಕಲಹಗಳಿಗೆ ಕಾರಣವಾಗುತ್ತಾ, ಸಂಘರ್ಷವನ್ನು ಕ್ರಿಯೇಟ್ ಮಾಡುತ್ತಾ, ಯಾರದ್ದೋ ಜೀವನಕ್ಕೆ, ಯಾರದ್ದೋ ಒಂದು ಚಾರಿತ್ರ್ಯಕ್ಕೆ ಧಕ್ಕೆಯನ್ನು ತರುವುದು, ಇದು ಯಾವುದನ್ನೂ ಕೂಡ ಯೋಚನೆ ಮಾಡೋದು. ಇಲ್ಲಿ ಎಲ್ಲರೂ ಕೂಡ ನ್ಯಾಯಕ್ಕೋಸ್ಕರನೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ನ್ಯಾಯ ಸಲ್ಲಬೇಕೋ ಅವ್ರಿಗೆ ನ್ಯಾಯ ಸಲ್ಲಬೇಕು. ಆದರೆ ಆರೋಪಗಳನ್ನು ಮಾಡುವ ಸಂದರ್ಭ ದಾಖಲೆಗಳು ಬಹಳ ಮುಖ್ಯವಾಗುತ್ತೆ. ಆದರೆ ಯಾವುದೇ ದಾಖಲೆಗಳು ಇಲ್ಲದೆ ಅಲ್ಲಿ ಉತ್ಖನನವಾಗುವಂಥ ಸಂದರ್ಭದಲ್ಲಿ ಬುರುಡೆ ಸಿಕ್ಕಿದರೆ ಅದನ್ನು ದೊಡ್ಡ ವಿಚಾರ ಮಾಡಿ, ಸಿಗದೆ ಹೋದರೆ SIT ಅಧಿಕಾರಿಗಳೇ ಎಲ್ಲೋ ಎಡವಿದ್ದಾರೆ, ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ರೀತಿ ಅವರ ವಿರುದ್ಧ ಆರೋಪಗಳನ್ನು ಮಾಡುವಂಥದ್ದನ್ನು ನಾವು ಅಲ್ಲಿ ವರದಿ ಮಾಡುವ ಸಂದರ್ಭ ಕಣ್ಣಾರೆ ನಾವು ಕಂಡಿದ್ವಿ. ಅಂದರೆ ನಮಗೂ ಆಶ್ಚರ್ಯವಾಗ್ತಾ ಇತ್ತು, ಇವರು ಯಾವ ಥರ ಈ ಥರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ SIT ಕೂಡ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿಚಾರಣೆಯನ್ನು ಆರಂಭ ಮಾಡಿದೆ. ಡ್ರಿಲ್ ಮಾಡ್ತಾ ಇದ್ದಾರೆ, ತಮ್ಮದೇ ಭಾಷೆಯಲ್ಲಿ ಬಾಯಿ ಬಿಡಿಸ್ತಾ ಇದ್ದಾರೆ.
ನಿಮ್ಗೆ ಇಲ್ಲಿಗೆ ದಾಖಲೆ ಕೊಟ್ಟಿದ್ದು ಯಾರು? ಮತ್ತು ಯೂಟ್ಯೂಬರ್ಗಳಿಗೆ ಒಂದು ಅಚಲ ನಿಲುವಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಈಗ ಅಭಿಷೇಕ್ ಅನ್ನುವಂಥ ಯೂಟ್ಯೂಬರ್ ಕೂಡ ಈ ಹಿಂದೆ ಆತನ ಮೇಲೆ ಹಲ್ಲೆ ಕೂಡ ಆಗಿತ್ತು. ಹಲ್ಲೆ ಆಗಿರುವಂಥದ್ದು ತಪ್ಪು ಕಾನೂನಾತ್ಮಕವಾಗಿ. ಸ್ಟಿಲ್ ಆತನ ಸ್ಟ್ಯಾಂಡ್ ಹಲ್ಲೆ ಆದಂಥ ಸಂದರ್ಭ ಒಂದು ರೀತಿ ಇರುತ್ತೆ, ಹೊರಗಡೆ ಟ್ರೀಟ್ಮೆಂಟ್ ಪಡೆದುಕೊಂಡು ಬಂದ ಬಳಿಕ ಒಂದು ರೀತಿ ಇರುತ್ತೆ. ಮೊನ್ನೆ ಕೂಡ ಬೆಂಗಳೂರಿನಲ್ಲೂ ಕೂಡ ಹೋಗಿ ಆತ ಹೈಡ್ರಾಮಾವನ್ನ ಮಾಡಿದ್ದ. ಇನ್ನೊಂದು ಕಡೆ ನನ್ನ ತಪ್ಪಾಯಿತು ಅಂತ ಆತನೇ ಹೇಳ್ಕೊಳ್ತಾ ಇದ್ದ. ಇಲ್ಲಿ SIT ಕಚೇರಿಯಲ್ಲೂ ಕೂಡ ಬಂದು ಆತನದ್ದು ಅದೇ ನಾಟಕ ಮತ್ತೆ ಶುರುವಾಗಿದೆ. ನಾನು ಮಾಡಿದ್ದು ತಪ್ಪಾಯಿತು, ನನಗೇನು ಮಾಹಿತಿ ಇರಲಿಲ್ಲ, ಯಾರೋ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ವಿಡಿಯೋನ ಮಾಡಿದೆ ಅಂತ. ಅಂದರೆ ಇವರ ಮನಸ್ಥಿತಿಗಳು ಕೇವಲ ಲೈಕ್ಸು, ವ್ಯೂಸು, ರೀಚ್ ಆಗುವಂಥದ್ದು, ಸಬ್ಸ್ಕ್ರೈಬರ್ ಆಗಬೇಕು ಅನ್ನುವಂಥದ್ದು ಅಷ್ಟೇನಾ, ಅಥವಾ ಸ್ವಲ್ಪನಾದರೂ ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದು ಏನಾದರೂ ಇದೆಯಾ ಇವರಿಗೆ ಅನ್ನುವಂಥ ರೀತಿಯ ಪ್ರಶ್ನೆಗಳೇ ಸದ್ಯ ಕಾಡ್ತಾ ಇರೋದು. ಹಾಗಾಗಿ SIT ತನಿಖೆ ವಿರುದ್ಧ ಕೂಡ ಇವರ ಯೂಟ್ಯೂಬ್ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಇವರು ಅಪಸ್ವರ ಎತ್ತಿದಂಥದ್ದು ಇದೆ. ಸೊ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇಂಥ ಸೆನ್ಸಿಟಿವ್ ವಿಚಾರವನ್ನ ಬೇಕಾಬಿಟ್ಟಿಯಾಗಿ ಬಾಯಿಗೆ ಬಂದ ರೀತಿಯಲ್ಲಿ ಯಾವ ಥರ ನೀವು ಪ್ರಸಾರ ಮಾಡಿದ್ರಿ ಅನ್ನುವ ಆ್ಯಂಗಲ್ ಅಲ್ಲೇ SIT ಆತನನ್ನು ನಿರಂತರ ಅಂದರೆ 24 ಗಂಟೆಗಳ ಕಾಲ ವಿಚಾರಣೆಯನ್ನು ನಿನ್ನೆ ಮಾಡಿತ್ತು. ಆತ ಒಳಗಡೆ ಹೋದವನು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಅಲ್ಲೇ ಆತನಿಗೆ ವಾಸ್ತವಿಕ ವ್ಯವಸ್ಥೆ ಮಾಡಿದರು ಏನೋ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಜಯಂತ್ ಟಿ ಅವರು ನಿನ್ನೆ ಮಧ್ಯಾಹ್ನದ ಬಳಿಕ ಅವರು ಕೂಡ ವಿಚಾರಣೆಗೆ ಹೋಗಿದ್ರು. ತಡರಾತ್ರಿಯವರೆಗೂ ಅವರ ವಿಚಾರಣೆ ಆಗಿತ್ತು. ವಾಪಸ್ ಬಂದಂಥ ವ್ಯಕ್ತಿ ನಾನು ಬೆಳಿಗ್ಗೆ ಹೋಗಿ ಮತ್ತೆ ವಾಪಸ್ ಬರೋದು ಕಷ್ಟ ಆಗುತ್ತೆ ಅಂತ ಮತ್ತೆ ಅವರು SIT ಕಚೇರಿಗೆ ಹೋಗಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿ ಇದೆ. ಯಾಕಂದರೆ ಮೊನ್ನೆಯಿಂದ ಕೂಡ ಅವರು ದುಂಬಾಲು ಬೀಳ್ತಾ ಇದ್ರು, ನಮ್ಮನ್ನು ವಿಚಾರಣೆ ಮಾಡಿ ಅನ್ನುವಂಥ ರೀತಿಯಲ್ಲಿ. ಸೊ SIT ಕರೆದಿದ್ದ ತಡ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದು SIT ಮುಂದೆ ಇಟ್ಟಿದ್ದಾರಂತೆ. ಸೊ ಆ ದಾಖಲೆಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಬರಬೇಕು. ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಈ ಯೂಟ್ಯೂಬರ್ ಅಭಿಷೇಕ್ ಇವ್ರು ಮಾಡಿರುವಂಥ ಬುರುಡೆ ವಿಡಿಯೋ ಮತ್ತು ಜಯಂತ್ಗೂ ಇದಕ್ಕೂ ಏನು ಲಿಂಕ್, ಚಿನ್ನಯ್ಯ ಮತ್ತು ನಿಮ್ಮ ಸಂಬಂಧ ಏನು, ಈ ಎಲ್ಲ ಆಯಾಮದಲ್ಲಿ ಮೂವರನ್ನ ಕೂಡ ಈಗ SIT ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಸೊ ನಾಳೆಗೆ ಆತನ ಕಸ್ಟಡಿಯಲ್ ಟೈಮ್ ಮುಗಿಯುತ್ತೆ. ಸೊ ಇದರ ಒಳಗೆ ಇವತ್ತು ಗಿರೀಶ್ ಮಠಣ್ಣನವರನ್ನ ಕೂಡ ವಿಚಾರಣೆ ಕರೆಯುವಂಥ ಸಾಧ್ಯತೆಗಳು ಇದೆ. ಸೊ ಅವರ ಪಾತ್ರ ಏನು ಅನ್ನೋದರ ಸ್ಪಷ್ಟ ಚಿತ್ರಣ ಇವತ್ತು ಅಥವಾ ನಾಳೆ ಒಳಗೆ ಕಂಪ್ಲೀಟ್ ಆಗಿ ಸಿಗ್ಲಿಕ್ಕಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ. ಎಸ್, ಯೂಟ್ಯೂಬರ್ಸ್ಗೂ ಅದೇ ರೀತಿಯಾಗಿ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೂ ಇರುವಂಥ ವ್ಯತ್ಯಾಸ ಇದೆ. ಜವಾಬ್ದಾರಿಯುತವಾಗಿ ಎಲ್ಲ ಯೂಟ್ಯೂಬರ್ಗಳು ಕೂಡ ಕೆಲಸ ಮಾಡೋದಿಲ್ಲ. ಆದರೆ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಬಂದಾಗ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡಬೇಕಾಗುತ್ತೆ, ಇಲ್ಲಾಂದರೆ ನೋಟಿಸ್ ಜಾರಿ ಆಗುತ್ತೆ, ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ಬಟ್ ಒಂದು ಅಚಲತೆ ಕಾಣಿಸ್ತಾ ಇಲ್ಲ ಕೆಲ ಯೂಟ್ಯೂಬರ್ಸ್ಗಳಲ್ಲಿ.